ಸೊ ಗಾಯ್ಸ್ ಫೈನಲಿ ನಮ್ಮ ಡ್ರೈವರ್ಗೆ ನಿದ್ದೆ ಬರ್ತಿದ್ಯಂತೆ, ಅರ್ಧ ಗಂಟೆ ಆಗಿಲ್ಲ, ಆಗ್ಲೇ ಒಂದು ಕಾಫಿ ಬ್ರೇಕ್ ನಿಲ್ಸಿದ್ದಾರೆ. ಕಲ್ ಡ್ರೈವರ್ ಇವನು ಬರೀ ಸ್ಕೇಪಲ್ ಮಾಡು ಎಲ್ಲ ಲ್ಯಾಂಡ್ ಸ್ಕೇಪಲ್ ಮಾಡು ಡ್ರೈವರ್ So guys, finally we entered Bandipur forest. One eternity later. ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಸೊ ಫೈನಲಿ ಊಟಿ ರೀಚ್ ಆದ್ವಿ ಫ್ರೆಂಡ್ಸ್. ವ್ಯೂ ಮಾತ್ರ ಮಸ್ತ್ ಆಗಿದೆ. ಮಧುಮಲೈ ಫಾರೆಸ್ಟಿಂದ ಬರ್ತಾ ಇರ್ಬೇಕಾದ್ರೆ ಕರೆಕ್ಟು 37 ಏರ್ ಪಿನ್ ಬೆಂಡ್ ಇದೆ. ಎಲ್ಲ ಏರ್ ಪಿನ್ ಬೆಂಡ್ಸಲ್ಲೂ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸ್ ಸಕ್ಕದಾಗಿತ್ತು. 17th ವ್ಯೂ ಪಾಯಿಂಟಲ್ಲಿ ಏನೋ ಒಳ್ಳೆ ಏರ್ ಪಿನ್ ಬೆಂಡಲ್ಲಿ ಒಳ್ಳೆ ವ್ಯೂ ಇತ್ತು. ಒಳ್ಳೆ ವೆದರು, ಕಾಫಿ, ವಾಯ್ಸ್ ಎಲ್ಲ, ಫೋಟೋ ಶೂಟ್. ನೋಡ ಹೆಂಗಿದ್ದಾನೆ ಗಬ್ಬರ್ ಸಿಂಗ್, ಹೆಂಗಿ ಗುರು ಹುಳಿ ಉಳಿದಂಗ ನೋಡ ಹೆಂಗ್ ನೋಡ್ತಾವನೆ. A few moments later. ಸೊ ಗೈಸ್ ದೊಡ್ಡ ಬೆಟ್ಟ ಪೀಕಿಗೆ ಬಂದಿದ್ದೀವಿ. ಫುಲ್ ಮಿಸ್ಟ್, ಏನು ವಿವೇ ನೋಡೋಕ್ಕಾಗ್ತಾಯಿಲ್ಲ. ಸರ್ ನಗಿರಿ ಸರ್. ಪಾಸ್ಪೋರ್ಟ್ ಸೈಜಲ್ಲಿ ಎಷ್ಟು ಮುದ್ದ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಅಕ್ಕ. ಕ್ರಮ ಸಂಖ್ಯೆ 1. ಏನು ಉಜ್ಜಕ್ ನೀನ ಅದು ಬಂದ್ರ ಮೇಲೆ ಜಲ್ದಿ ನೋಡಿ ಗಾಯ್ಸ್. ಚಂದು ಫುಲ್ ಫ್ರೆಶ್ ಆಗ್ಬಿಡವನೆ ನೋಡಪ್ಪ. ಜಿಂಕ ಸೊ ಗಾಯ್ಸ್ ಇದು ವ್ಯೂ ಪಾಯಿಂಟ್. ಬರೀ ಮಿಸ್ ತುಂಬಿಟ್ಟು ಏನು ವ್ಯೂವೇ ಇಲ್ಲ. ಚಳಿ ಬೇಬಿ. ಬೆಸ್ಟು ಒನ್ ಡೇ ಟ್ರಿಪ್ ಬಜೆಟ್ಗೆ ಊಟಿನೇ ಬೆಸ್ಟ್ ಸ್ಪಾಟ್. ಒಬ್ಬೊಬ್ಬ 1000 ರೂಪಾಯಿ ಹಾಕೊಂಡು ಬಂದರೆ ಒಳ್ಳೆ ವ್ಯೂ, ಫುಲ್ ಚಳಿ. ಟ್ರಾವೆಲ್ ಗೈಡ್ ರಕ್ಷಿತ್ ಜೊತೆ, ಟ್ರಾವೆಲ್ ಗೈಡ್ ರಕ್ಷಿತ್ ಪ್ಲಸ್ ಡ್ರೈವರ್ ಮೋಹಿತ್. ನೋಡಿಪ್ಪ ಬಾಟ ಕಮ್ಮಿ ಇಸ್ಕೊತಾನೆ. ಸ್ವಲ್ಪ ಪೆಟ್ರೋಲ್ ಎಲ್ಲ 3000 ರೂಪಾಯಿ ಪೆಟ್ರೋಲ್ ಹಾಕ್ಸೋನೆ ಬರೀ ಊಟಿಗೆನೆ. ಮೋಸ್ಗಾರ 3000 ರೂಪಾಯಿ ಏನಂದ್ರೆ ಕೆಳಗಡೆ ಹೋಗಲ್ಲ. ಕಾಡು ಕುದುರೆ ಓಡಿ ಬಂದಿತ್ತ. ಹ್ಯಾಪಿನೆಸ್ ಕಮ್ಸ್ ಇನ್ ಉಷಸ್ ಅಂತ ಇನ್ಕ್ರೆಡಿಬಲ್ ಇಂಡಿಯಾ. ತಮಿಳ್ನಾಡು ಟೂರಿಸಂ ಇಲ್ವೇ ಇಲ್ಲ ಮೋಹಿತದು. ಹಾ ಬನ್ನಿ ಕೆಳಗಡೆ ಹೋಗೋಣ. ಇಲ್ಲೇನು ಇಲ್ಲ. 10 ರೂಪಾಯಿ ಕೊಟ್ಟಿದ್ದು ವರ್ತ್ ಮಾಡ್ಕೊಳ್ಳೋದ ಅಂತ. 10 ರೂಪಾಯಿ ಕೊಟ್ಬಿಟ್ಟು 10 ಮಾತಾಡ್ತಿಯಲ್ಲ. 10 ರೂಪಾಯಿ ಆಟ ಆಡಿದ್ರೆ 100 ಚಿನ್ನಿ ಚಿನ್ನಿ. ಮಂಜುನಾಥ್ ಸರ್, ನೀವು ಸ್ವಲ್ಪ ಒಂದೆರಡು ಮಾತಾಡಬೇಕು ದಯವಿಟ್ಟು. ತುಂಬಾ ಸೈಲೆಂಟ್ ಆಗಿದ್ದಾರೆ. ನಗ್ರಿ ಸ್ವಲ್ಪ. ಹಾಯ್ ಗಾಯ್ಸ್. ಹಾಯ್ ಗಾಯ್ಸ್.
ನೋಡ್ ನೀಟಾಗನ್ನು ನಾಚ್ಕೋಬೇಡ ಇರಪ್ಪ ಅವ್ರಿಗೆ, ನಾಚ್ಕೋಬೇಡ ಇರೋ. ಟಿವಿಯಲ್ಲಿ ನೋಡಲಿ. ಟ್ರೇಲ್ ನೋಡಿ ಮಂಜುನಾಥ್ ಸರ್ ಟ್ರೈನ್ ಮಾಡಿರೋ ಮಂಕಿಗಳು ಇದೆಲ್ಲ. ಗಗನ್ ಕೂಗ್ತಾ ಇದೆ ಕಣ. ಕಡ್ಲೆಕಾಯಿ ನೋಡು, ವಡೆ ತಿಂತೀರಾ ಗಾಯ್ಸ್? ಚೆನ್ನಾಗಿಲ್ವಾ ಅಂತ ಸೆಡೆ ಅಲ್ಲಿ ಹೋಗ್ತಾ ಇದೆ ಇವ್ನ ಯಾವನ ಸೆಡೆ ನನ್ ಮಗ ನೋಡಿ. One eternity later. ಚಂದನ ಶಾಪಿಂಗ್ ಮಾಡ್ತೀಯಾ? ನೋ ದುಡ್ಡಿಲ್ಲ ರಕ್ಷಿತ್, ದುಡ್ಡಿಲ್ಲ. ಏನ್ ಮಾಡೋಣ, ಪಾಪರ್ ಆಗಿದೆ. ಬಂದು ಅರ್ಧ ಗಂಟೆ ಆಗಿಲ್ಲ ಊಟಿಗೆ ಬಂದು, ಆಗ್ಲೆಲ್ಲ ದುಡ್ಡು ಖರ್ಚಾಗ್ಬಿಟ್ಟಿದೆ ಗಾಯ್ಸ್. ಫೋನ್ ಸಿಕ್ಕ ಫುಲ್ಲು ಎಣ್ಣೆ ನೋಡಿ, ತಗೋಬೇಕು. ಕಾಸು ತೋರಿಸ್ತಾವ್ ನೋಡಿ. ಬಿಸ್ನೆಸ್ ಮ್ಯಾನ್ ಪಿಂಟು, ಬಿಸ್ನೆಸ್ ಮ್ಯಾನ್ ಯಾವ್ದೋ ವಿಶಾಲ್ ಟ್ರಾನ್ಸ್ಪೋರ್ಟ್ ಅಂತ ಇದೆ ಅವ್ರದ್ದು. ಅವ್ರೊಬ್ರು ಕೊಲೀಗ್ನ ಅಲ್ಲೇ ಬಂದ್ಬಿಟ್ಟಿದ್ದಾರೆ. ಇವ್ರು ಬ್ಲೇಡ್ ಆಗಕ್ ರೆಡಿ ಅವ್ರ ಡೀಸೆಲ್ಗೆ. ಏನೇ ಆದ್ರೂ ಈ ಸಲ ಬಲಿ ಆಗಲ್ಲ, ಬಕ್ರ ಆಗಲ್ಲ. ನಮ್ ಗ್ಯಾಂಗ್ ಅಲ್ಲಿ ದ ರಿಚೆಸ್ಟ್ ಗಾಯ್ ಇನ್ ಅವರ್ ಗ್ಯಾಂಗ್ ಇಸ್ ಮಿಸ್ಟರ್ ಹರಿತ್. ತೋರ್ಸಪ್ಪ, ಎಲ್ಲಾರ ದುಡ್ಡು ಸೇರಿ ನೂರು ಅಶೋಕ ಲೈಲ್ಯಾಂಡು, 100 ಅಲ್ಲಮ್ಮ 100. 2 NS. ಅದ್ ಬಿಟ್ರೆ ಸೆಕೆಂಡ್ ರಿಚ್ ಪರ್ಸನ್ ಅಂದ್ರೆ ಇವನೇ ಚಿನಿಮಾ. ಅವರು ತಿಂಗಳ ಇನ್ಕಮ್ ಟ್ಯಾಕ್ಸ್ ಕಟ್ತಾರೆ. ಇನ್ಕಮ್ ಟ್ಯಾಕ್ಸ್ ನಮ್ ಗ್ಯಾಂಗ್ ಅಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ನಾವು, ಅಷ್ಟು ರಿಚ್ ಆಗ್ಬಿಡವ್ ನೀನು. ಸ್ವಲ್ಪ ಬೆಳಗಾಗ ಜಳಿ ಬುಟ್ಟಿಗೆ ಏನೇ ತಗೋತಿಯಾ ನೋಡ. ಆಯುರ್ವೇದಿಕ್ ಆಗ್ಲಿ ನಮ್ ಹುಡ್ಕೊಂಡ್ ಡೆಡಿಕೇಶನ್ ಮಾತ್ರ ಸ್ಕೂಲಲ್ಲಿ ಇರೋ ಶಿಸ್ತು ಕಿಸ್ಕೊಡ್ತೀನಿ ವಿಡಿಯೋ ಎಲ್ಲ ಹಂಗೆ ಐತೆ ನೋಡಿ. ನೋಡಿ ರೇಪ್ ಮಾಡ್ತಾವ್ನಿ ಇವಾಗ, ಗೊತ್ತಾಗ್ಬಿಟ್ಟಿದೆ. ಸೊ ಬಾಯ್ ಬಾಯ್ ದೊಡ್ಡ ಬೆಟ್ಟ ಪೀಕ್ ಬಾಯ್. A few moments later. ಡ್ರೈವರ್ ಏನೇ ಇದು ಕಾರೆಲ್ಲ ಗಲೀಜು? ನೋಡಿ ಗಾಯ್ಸ್, ಇಲ್ಲಿ ಸ್ನೋ ಬಿದ್ದಿದೆ. ಸ್ನೋ ಬಿದ್ದಿದೆ, ಧೂಳ್ಳೆ ಸ್ನೋ. ನಡ್ಗೋ ಚಂದನ್, ಸ್ವಲ್ಪ ಶಿವರ್ ಆಗೋ. ನೋಡಿ ಗಾಯ್ಸ್ ಸ್ಮೋಕ್ ಮಾಡ್ತಾವನೆ. ಅವ್ರ ಅಮ್ಮಂಗೆ ಹಾಕೊಡಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸೊ ಊಟಿಗೆ ಬಂದ್ಮೇಲೆ ಸೆಕೆಂಡ್ ಡೆಸ್ಟಿನೇಷನ್ ಕಂಪ್ಲೀಟ್ ಆಯ್ತು. ಲೆಟ್ಸ್ ಗೋ ಟು ನೆಕ್ಸ್ಟ್ ಡೆಸ್ಟಿನೇಷನ್. ದೊಡ್ಡ ಬೆಟ್ಟ ಪೀಕ್ ರೋಡ್ ಮಾತ್ರ ಮಸ್ತಾಗಿ ಐತೆ. ಇಲ್ಲೇ ಅಪಾರ್ಟ್ ಟೋಲ್ ಎಂಟ್ರಿ ತಗೊಂಡಿದ್ದು 50 rupees ಎಂಟ್ರಿಗೆ. ದ ಬ್ಯೂಟಿ ಆಫ್ ದೊಡ್ಡ ಬೆಟ್ಟ ರೋಡ್ ಸೂಪರ್ ಆಗಿದೆ. ಏನೇ ಆಗ್ಲಿ ದೊಡ್ಡ ಬೆಟ್ಟ ವಾಸ್ ಗುಡ್, ಸೋ ಗುಡ್. ಚಿಂಕಾ ಡೋಂಟ್ ಡಿಸ್ಟರ್ಬ್ ದ ಡ್ರೈವರ್. ಚಿಂಕಾ ಡ್ರೈವರ್ ಎಲ್ಲಾರು ಟಿಫನ್ಗೆ ಒಂದ್ ಸ್ವಲ್ಪ ಸೈಡಲ್ಲಿ ಹಾಕ್ತೀರಾ? ಸೌಂಡ್ ಕೊಡಲು ಫುಲ್ ಮ್ಯೂಟ್ ಮಾಡ್ಬಿಟ್ಟವನೆ. ಅಂಕಲ್ ಡ್ರೈವರ್ ಅಂಕಲ್ ಪ್ಲೀಸ್ ಅಂಕಲ್. Bro is flexing guys. Chandu, show some poses. ನಿನದೇನೆ ನಿನದೇನೆ ಜನುಮ ನಿನ್ನೊಲವೇ ತೊರೆದು ದೋಚಿಕೊಂಡ ನೆನಪುಗಳಿಗೆ ಪಾಲುದಾರ. ಬಾರು ನೋಡು, ಯಾಕೋ ನಾಚ್ಕೊತೀಯ? One eternity later. ವ್ಯೂ ನೋಡಿ ಗಾಯ್ಸ್. ಈ ವ್ಯೂ ಪಾಯಿಂಟ್ ಒಳಗಡೆ ಹೋಗೋಕ್ಕೆ 20 rupees ಅಂತೆ. ಇಟ್ಸ್ ಬೆಟರ್ ಟು ಸ್ಟೇ ಇನ್ ರೋಡ್ ಆ್ಯಂಡ್ ವಾಚ್ ದೀಸ್ ಬ್ಯೂಟಿಫುಲ್ ವೇವ್ಸ್. ಕ್ವೀನ್ ಆಫ್ ಹಿಲ್ಸ್ ಊಟಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಪಿಂಟು ಅದೆಲ್ಲ ಕಣ, ಸೆಲ್ಫಿ ಇದೆ ನೋಡ. ಸೆಲ್ಫಿ ಬೇಡ, ಹಿಂಗೆ ಚೆನ್ನಾಗಿರ್ತದೆ. ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓಲವೇ ನೀನೆಲ್ಲಿ.
ನನಗಲ್ಲಿ ಏನ್ ಮಾಡ್ತಾರೆ, ಇದೇನಿಕ್ ಹಿಂಗೆ, ಇದೇನು ಹಿಂಗ್ ಕಾಣಿಸ್ತಾ ಇತ್ತು, ಹಿಂಗೆ ನಾನು ನೋಡ್ತಾ ಇದ್ದಿದ್ದು ನಾನು. A few moments later. ಸರ್ ನೋಡಿ ಸರ್ ಹಾಯ್ ಗಾಯ್ಸ್ ಜಿಂಕ ಗ್ಲಾಸ್ ಎತ್ತಲ್ಲ. ಸೊ ಗಾಯ್ಸ್ ಈಗ ಊಟಿ ಎಲ್ಲ ಮುಗಿಸ್ಕೊಂಡು ಆಯಿತು. ಇವಾಗ ನೆಕ್ಸ್ಟ್ ಕುನ್ನೂರ್ಗೆ ಬಂದಿದ್ವಿ. ವೇರ್ ಇನ್ ಕುನ್ನೂರ್ ರೈಲ್ವೆ ಸ್ಟೇಷನ್. ಟಾಯ್ ಟ್ರೈನ್ ನೋಡಿ, ಎಲ್ಲ ಟಿಕೆಟ್ ತೊಗೊಳಕ್ಕೆ ಹೋಯ್ತವ್ರೆ. ಈ ಪ್ಲೇಸೂ ಸಗದಾಗಿದೆ. ಬಾಯ್ಸ್ ಸೊ ಗಾಯ್ಸ್ ನೋಡಿ ಕುನ್ನೂರ್ದು ಟಾಯ್ ಟ್ರೈನ್. ಸೊ ಗಾಯ್ಸ್ ಫೈನಲಿ ಕುನ್ನೂರ್ ರೀಚ್ ಆದ್ವಿ. ಈ ಸ್ಟೇಷನ್ ಮಾಸ್ಟರ್ ಆಗ್ಲಿಂದ ಬೌಟ ಆರಿಸ್ತಾನೆ ಅವನೇ ಗಾಯ್ಸ್, ಹೋಯ್ತಾನೆ ಇಲ್ಲ ಅವನು. ನೋಡಿ ಕಲಾವಿದ ಸುಮ್ಮನೆ ಇವಾಗ ಈಗಲೂ ಈಗಲೂ ಆರಿಸ್ತಾ ಹೋಯ್ತಾ ಇಲ್ಲ ಈಗಲೂ. ನೋಡೋಣ, ನಾನು ಟಾಯ್ ಟ್ರೈನ್ ಮೂವ್ ಆಗುತ್ತೆ ಅಂದ್ಬಿಟ್ಟು ಕಾಯ್ತಾ ಇದೀನಿ, ಆಗ್ತೀನಿ ಮೂವೇ ಆಗ್ತಾ ಇಲ್ಲ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಆಯ್ತು ಹೋಗಿ ಅಕ್ಕ ಬಿಡೋಣ. ಓ ಫೈನಲಿ ಮೂವ್ ಆಯ್ತು. ಏ ಬ್ಲಾಕ್. One eternity later. ಸೊ ಈಗ ಇಲ್ಲಿ ನಿಂತಿದೆ ಟ್ರೈನ್, ಹೋಯ್ತು. ಈ ರೂಟ್ ನೋಡಿ ಗೈಸ್ ಏನು ಸಗದಾಗೈತೆ, ಒಳ್ಳೆ ಪೀಸ್ ಆಗೈತೆ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಅಂದ್ಬಿಟ್ಟು ಒಳಗಡೆ ಹೋಗೋದ ಟ್ರೈನ್ ಒಳಗಡೆ ಹೋಗ್ಬಿಟ್ಟು ಯಾವ ಥರ ಇರುತ್ತೆ ಇಲ್ದಿರೋ ಬೋಗಿಗಳು ನೋಡ್ಕೊಂಡು ಬರೋದ. ನೋಡಿ ಗಾಯ್ಸ್ ಬೇಗ ಇಲ್ಲಿ ಇದೆ. ಏನ ಲಕ್ಕಿ ಏನೋ ಮಾಡೋದೀಗ. ಏನಾದ್ರೂ ಮಾಡ್ಲೇಬೇಕು. ರಾತ್ರಿ ಮಿಕ್ಕಿರೋ ಎಣ್ಣೆ ತಗೊಂಬ. ಸೊ ಗಾಯ್ಸ್ ಫುಲ್ ಚಳಿ ಇತ್ತು ಇವಾಗ ಇಷ್ಟೊತ್ತು ತನಕ. ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಲೈಟಾಗಿ. ಟೀ ಎಸ್ಟೇಟ್ ನೋಡಿ ಸಕ್ಕದಾಗಿ ಕಾಣಿಸ್ತಾ ಐತೆ. ಇಲ್ಲೊಂದು ಕ್ವೀನ್ ಆಫ್ ಹಿಲ್ಸ್ ಅಂತಾನೆ ಕರೆಕ್ಟ್ ಹೆಸರು ಊಟಿಗೆ. ನೋಡಿ ಗಾಯ್ಸ್ ಸೂಪರ್ ಆಗಿ ಕಾಣಿಸ್ತಾ ಐತೆ. ದಿಸ್ ಈಸ್ ದ ಕಾ ವಿ ಕೇಮ್ ಟು ಊಟಿ. ಡ್ರೈವರ್ ಮೋಹಿತ್. ಜೊತೆ ಜೊತೆಯಲ್ಲಿರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಎಂಥ ಮಾತಾಡಿದೆ ಎಂದು ನೀ ಮಾಡಿ ವಿಡಿಯೋ ಸಿಗಲ್ಲ, ಮೂವ್ಯಾಕ್ ಸಾಕು ಮಾಡ ಹೊರ್ಗಡೆಯಿಂದಾನೆ ಮಾಡೋಲ್ಲ. ಎದುರಾಯಿತು ಚೂಡಿದ. A few moments later. ಸೊ ಈಗ ಊಟಿ ಬೋಟ್ ಹೌಸ್ ಬಂದಾಯ್ತು. ಇವಾಗ ಮಳೆ ಹಿಂಗೆ ಬೀಳ್ತೈತೆ, ನಿಧಾನಕ್ಕೆ ಹನಿ ಆಗ್ತೈತೆ. ಸೂಪರ್ ಆಗೈತೆ ಮಾತ್ರ ಬೋಟ್ ಹೌಸ್ ಮಾತ್ರ. ಸೊ ನೋಡಿ ಇದೆಲ್ಲ ಬೋಟ್ಗಳಿದೆ. 2 ಸೀಟರ್ ಬೋಟ್, 4 ಸೀಟರ್ ಬೋಟ್, 7 ಸೀಟರ್ ಬೋಟ್. ಈಗ ನಾವು ಬೋಟಿಂಗ್ ಹೋಗ್ತೀವಿ. ನಾವು 5 ಮೆಂಬರ್ಸ್ ಇರೋದು. ನಾವು ಅದಕ್ಕೆ ಒಂದು 4 ಸೀಟರ್ ಬೋಟ್, ಒಂದು 2 ಸೀಟರ್ ಒಂದು ಬೋಟ್ ತೊಗೊಳ್ತೀವಿ. 2 ಪೆಡ್ಲಿಂಗ್ ಬೋಟು. 30 ಮಿನಿಟ್ಸ್ ಇರುತ್ತೆ. 30 ಮಿನಿಟ್ಸ್ ಫುಲ್ ವ್ಯೂ ಎಂಜಾಯ್ ಮಾಡ್ಕೊಂಡು ಬರ್ಬೇಕು. ಇದಿಷ್ಟು ಲೇಕ್ ಮಾತ್ರ ಸಕ್ಕದಾಗಿದೆ. ಸೊ ಈಗ ಹರೀತ್ ಮತ್ತೆ ಮೋಹಿತ್ ಟಿಕೆಟ್ ತಗೊಬರಕ್ಕೆ ಹೋಗೋರೆ. ಬನ್ನಿ ಹೋಗೋದ ನಾವು. ಎಷ್ಟಂತೋ A few moments later. ಜಸ್ಟ್ ಈಸಿ ಗೈಸ್. ಸ್ಟೇರಿಂಗ್ ಇಲ್ಲಿ ಕೊಟ್ಟವ್ರು ನೋಡಿ, ಲೆಫ್ಟ್ ರೈಟ್ ಹೋಗ್ದಾಯ್ತು. ಹಾಫ್ ಆನ್ ಅವರ್ ಟೈಮಿಂಗ್, 30 ಮಿನಿಟ್ಸ್ ಫುಲ್ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರ್ಬೋದು ಗೈಸ್ ನಾವು ಇವಾಗ. ಸೊ ಗೈಸ್ ಎಲ್ಲ 4 ಜನ ಈ ಕಡೆ ಮೋಹಿತು, ಹರಿತು. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಎಲ್ಲ ಪಕ್ಕ ಜಾಯಿನ್ ಮಾಡ್ಬಿಟ್ಟಿದೀವಿ ಬೋಟ್ನ ನಾವು. ಫುಲ್ ಕ್ರೇಜಿ ಮಾತ್ರ.
ಸೊ ಗಾಯ್ಸ್ ಜೋಶಲ್ಲೇನೋ ಪೆಟ್ಲು ಹೊಡೆಯೋದು ತಗೋಬಿಟ್ವಿ. ಕಾಲೆಲ್ಲ ನೋವ್ತಾ ಐತೆ ಫುಲ್ಲು. ಪೆಟ್ಲು ಹೊಡೆದು ಇನ್ನು 10 ನಿಮಿಷನೂ ಆಗಿಲ್ಲ ಅನ್ಸುತ್ತೆ ನಮಗೆ. ಆ ಕಡೆ ಅವರು ಒಂಥರ ಒದ್ದಾಡ್ತವ್ರೆ ನೋಡಿ. ಚಂದನ್ PD ಸರ್ ನೋಡಿ ಏನು ಫಾಸ್ಟಾಗಿ ಹೊಡಿದವ್ರೆ. ಚಂದನ್ ಸೈಲೆಂಟ್ ಆಗಿಬಿಟ್ಟಿದ್ಯಾ ಚಂದನ್. ಗಾಯ್ಸ್ ನಮಗೂ ಫೈನಲಿ ಸಾಕಾಯ್ತು ಹೊಡೆದು ಪೆಡ್ಲು. ನಾವು ಇವಾಗ ದಡಕ್ಕೆ ಸೇರಿ ಒಟ್ಟು ನಿಲ್ಲಿಸಿ ಹೋಗೋದು. ಅವರೆಲ್ಲ ಅವರೇ ನೋಡಿ ಆಗಲೇ ಚಂದನ್ ಇವಾಗ ಎಲ್ಲ ಅವರೇ ರೀಚ್ ಆಗ್ಬಿಟ್ಟವ್ರೆ. ಇಲ್ಲೇ ಪಾರ್ಕ್ ಮಾಡಿ ಬೋಟು ಸೀದಾ ಹೋಗೋದು ನೆಕ್ಸ್ಟ್ ಪ್ಲೇಸ್. A few moments later. ಗೈಸ್ ಇದು ಯಾವ ದೇಶದ್ದು ಫ್ಲಾಗ್ ಇದು? ಯಾವುದು? ನಿಮ್ಮ ತಾಯ್ನಾಡ್ದು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಸೊ ಗೈಸ್ ನೋಡಿ ನಾವೆಲ್ಲ ಎಕ್ಸಿಟ್ ಇರೋದು ಈ ಕಡೆ ಸೈಡು. ನಾವೆಲ್ಲೋ ಇದೀವಿ, ಅವ್ರ ಲವರ್ ಜೊತೆ ಮಾತಾಡ್ಕೊಂಡು ಎಲ್ಲೋ ಇತ್ತು ನೋಡಿ. ಅವ್ನು ನೋಡಿ ಇಲ್ಲಿ ಈಗ ಬತ್ತವನೆ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಖಂಡನ ಮಾಡ್ಬಿಡ್ತೀನಿ ಎಲ್ರು. ಮೋನಿ ಸಲಾಗ ಅದೊಂದು ಬಟ್ಟೆ ಅಂಗಡಿ ಇದೆ ಫ್ರೆಂಡ್ಸ್. ಡ್ರೈವರ್ ಬಾರೋ, ಡ್ರೈವರ್ ಜಲ್ದಿ ಬಾರೋ. ಸೊ ಗಾಯ್ಸ್ ಇವಾಗ ಫೈನಲಿ ಪೈಗಾರ ವಾಟರ್ ಫಾಲ್ಸ್ ರೀಚ್ ಆದ್ವಿ. ಈಗಾಗಲೇ ಟೈಮು 3:30 ಆಗಿದೆ. ಬನ್ನಿ ಪೈಗಾರ ವಾಟರ್ ಫಾಲ್ಸ್ ಹೆಂಗಿದೆ ಅಂತ ನೋಡೋಣ. ಟಿಕೆಟ್ ಪ್ರೈಸಸ್ ಬಂದು ಅಡಲ್ಟ್ 40, ಚಿಲ್ಡ್ರನ್ 20. ಪರವಾಗಿಲ್ಲ. ಹಾಯ್ ಆಂಟಿ. ಬಾಯ್ಸ್ ಎಲ್ಲ ಆಗಲೇ ಸ್ನ್ಯಾಪ್ಸ್ ವಿಡಿಯೋಸ್ ಎಲ್ಲ ತೆಗಿತವ್ರೆ. ಒಂದು ಒಳ್ಳೆ ವಿಷಯ ಏನಂದ್ರೆ ಊಟಿಲಿ ಎಲ್ಲ ಪ್ರೈಸಸ್ ಎಲ್ಲದಕ್ಕೂ ಪ್ರೈಸಸ್ ಇದೆ, ಆದರೆ ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡೋರೆ. ವೆಲ್ ಮೇಂಟೈನ್, ನಾಟ್ ಲೈಕ್ ಕರ್ನಾಟಕ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಯಾರ್ಗಮ್ಮ? ಸೊ ಗೈಸ್ ಫೈನಲಿ ನೋಡಿ ಬಂತು. ದಿಸ್ ಈಸ್ ಪಾಯ್ಕರ ವಾಟರ್ ಫಾಲ್ಸ್. ಮೋಹಿತ್ ಹೆಂಗ ಅನ್ಸ್ತಾ ಇದೆ ಪಾಯ್ಕರ ವಾಟರ್ ಫಾಲ್ಸ್ ನೋಡಿ? ಹುಚ್ಚ ಬಿಡಿದೀನಿ ಗುರುದನ, ಹುಚ್ಚ ಬಿಡಿದೀನಿ. ಸತತವಾಗಿ 4ನೇ ಸತಿ ಬಂದವನೇ ಇವನು ಪಾಯ್ಕರ ವಾಟರ್ ಫಾಲ್ಸ್ಗೆ. ಹಂಗಿದ್ರು ಬೇಜಾರಿಲ್ಲ, ಪದೇ ಓಡ್ ಬರ್ತಾನೆ ಇರ್ತಾನೆ. ಲೆಜೆಂಡ್ ನಿಂಗೇನು ಅನಿಸ್ತಾ ಇದೆ? ನೆಮ್ಮದಿ. ಸೊ ಗಾಯ್ಸ್ ಫೈನಲಿ ಮಸೀನಗುಡಿ ಎಲಿಫೆಂಟ್ ಕ್ಯಾಂಪಿಗೆ ಬಂದಾಯ್ತು. ಹೆಂಗೆ ಅಂದ್ರೆ 10 ಕಿಲೋಮೀಟರ್ಸ್ 10 minutes ಅಲ್ಲಿ ಹೊಡೆದಿರೋದು ಗಾಡಿ. ಅಟ್ಯಾಕ್ ಆಗಿರೋದು ಜಸ್ಟ್ ಮಿಸ್ ಆಗಿದೀವಿ. ಆ ವಿಡಿಯೋ ಕ್ಲಿಪ್ಸ್ ಇದೆ, ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಪೂರ್ತಿ ಹೆಂಗೆ. ಇದು ನೋಡಿ ಫ್ರೆಂಡ್ಸ್, ಮುಂದೆ ಮಸೀನಗುಡಿ ಕ್ಯಾಂಪ್ ಸಕ್ಕದಾಗಿದೆ. ಈ ಕ್ಯಾಂಪ್ ಬಂದು 5:30 ಇಂದ 6:15 ತನಕ ಇರುತ್ತೆ. ಮತ್ತೆ ಎಷ್ಟು 20 ರೂಪೀಸ್ ಟಿಕೆಟಾ? ಗೊತ್ತಿಲ್ಲಪ್ಪ. ಎಷ್ಟೋ ಪಿಂಟು? 30 ರೂಪೀಸ್ ಟಿಕೆಟ್ ಪರ್ ಪರ್ಸನ್. ಬನ್ನಿ ನೋಡಿ ಇಲ್ಲಿಂದಾನೆ ಸ್ಟಾರ್ಟೆಡ್. ಫೋನ್ ಕೊಡಮ್ಮ. ಸೊ ಗೈಸ್ 3 ಆನೆ ನೋಡಿದೀವಿ ಇವಾಗ. ಫಸ್ಟು ನೋಡಿ ಮುಂದೆನೇ ಇದೆ. ಇಲ್ಲಿ ನೋಡಿದ್ರೆ ನವಿಲು. ಎಲ್ಲ ಆನೆಗಳು ಕ್ಲೀನಾಗಿ ಲೈನಾಗಿ ನಿಂತಿದೆ ನೋಡಿ ಗಾಯ್ಸ್. ಮಸೀನಗುಡಿ ಇಲ್ಲಿ ನವಿಲು ಎಲ್ಲ ಇದೆ. ಓ ಶಿಟ್, ಫೇಲ್ ಆದ್ರು. ಲಂಗೂರು ತಿಂತಾನೆ ಇಲ್ವಲ್ಲ ಗಾಯ್ಸ್ ಊಟ. ಬಾಸ್ ಹೊಂಡೈತವ್ರೆ ಆನೆ ಜೊತೆನೆ ರಿವೆಂಜು. ಸೊ ಗಾಯ್ಸ್ ಬೆಳಗ್ಗೆಯಿಂದ ಊಟಿ, ಕನ್ನೂರ್, ಪಾಯ್ಕರ ವಾಟರ್ ಫಾಲ್ಸ್ ಎಲ್ಲ ಕಡೆ ಸುತ್ತಾಡ್ಕೊಂಡು ಇವಾಗ ಲಾಸ್ಟ್ ಮಸೀನಗುಡಿಗೆ ಬಂದಿದ್ವಿ. ಮಸೀನಗುಡಿಲೂ ಒಳ್ಳೆ ಚೆನ್ನಾಗಿ ಆನೆ ಗೀನೆ ನೋಡಿದ್ವಿ. ಮಂಗೂರ್, ಪಿಕಾಕ್ ಎಲ್ಲ ನೋಡಾಯ್ತು. ಅಗೇನ್ ಸಿ ಯು ಎಟ್ ನೆಕ್ಸ್ಟ್ ಟ್ರಿಪ್. ಬಾಯ್ 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 ಗಾಯ್ಸ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.